ನಮಸ್ಕಾರ ಎಲ್ರಿಗೂ. ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ನಾನು ಹಾಕೋ ವಿಡಿಯೋಯಿಂದ ನಿಮಗೆ ಉಪಯೋಗ ಇದೆ ಅನಿಸಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಬೆಳಗ್ಗೆನೇ 7 ಗಂಟೆಗೆ ಗಾರ್ಡನ್ ನೋಡೋಕ್ಕೆ ಯಾರು ಬಂದಿದ್ದಾರೆ ಅಂದ್ಕೊಂಡ್ರಾ? ಬನ್ನಿ ತೋರಿಸ್ತೀನಿ ಯಾರು ಬಂದಿದ್ದಾರೆ ಅಂತ. ಅದರಲ್ಲೂ ಎಷ್ಟೊಂದು ಜನಗಳೆಲ್ಲ ಬಂದಿದ್ದಾರೆ ನೋಡಿ. ಎಲ್ಲ ಬಂದಲ್ಲಿ ಕೂತಿದ್ದಾರೆ ನೋಡಿ. ಒಂದು 30 ಜನ ಬಂದು ಕುಂತಿದ್ದಾರೆ. ಯಾರಪ್ಪ ಇದು 30 ಜನ ಅಂತ ಅಂದ್ಕೊಂಡ್ರಾ? ನೋಡಿ ಇವರೇನೆ ಮಂಗಗಳು. ಬೆಳಗ್ಗೆ 7-7:15ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿಬಿಟ್ಟು ಬಾಗಿಲು ತೊಳೆಯೋಣ ಅಂತ ಹೊರಗಡೆ ಬಂದು ನೋಡಿದ್ರೆ ಎಲ್ಲ ಬಂದಲ್ಲಿ ಕೂತಿದ್ದಾರೆ. ಬಾಗಿಲು ತೊಳೆದ್ಬಿಟ್ಟು ಇವತ್ತು ನಾನು ಟೀನೂ ಸಹ ಕುಡಿಲಿಲ್ಲ. ಬಂದು ಇವ್ರನ್ನ ಕಾಯೋದೇ ಆಯಿತು ಗಾರ್ಡನ್ನಲ್ಲಿ. ಯಾಕೆಂದರೆ ದಾಳಿಂಬೆಕಾಯಿ ಇದ್ದಾವೆ ಮತ್ತು ಮಾವಿನಕಾಯಿ ಎಲ್ಲ ಬಿಟ್ಟಿದ್ದಾವೆ, ಎಲ್ಲನೂ ಹಾಳು ಮಾಡಿಬಿಡುತ್ತೆ ಅಂದ್ಬಿಟ್ಟು ಬಂದಿವತ್ತು 7 ಗಂಟೆಗೆ ಟೆರೆಸಲ್ಲಿ ಕೂತಿದ್ದೀನಿ. ಇವತ್ತು ನೋಡಿ ಹೆಂಗೆ ಹೋಗ್ತಿದ್ದಾವೆ ಲೈನಲ್ಲಿ, ಒಂದರಿಂದ ಈ ಥರ ಹೋಗ್ತಿದ್ದಾವೆ. ಅಂದರೆ ಈ ನಡುವೆ ಏನು ಬಂದಿರಲಿಲ್ಲ ಹೆಚ್ಚಾಗಿ, ಇವತ್ತು ಬಂದಿದ್ದಾವೆ. ಅವೆಲ್ಲ ಹೋಗೋವರೆಗೂ ಗಾರ್ಡನ್ನಲ್ಲೇ ಇದ್ದಿದ್ದಾಯ್ತು. ಇವತ್ತು 11 ಗಂಟೆಗೆ ಮನೆಗೆ ಬಂದಿದ್ದಾಯಿತು. ಇನ್ನು ನೋಡಿ ಗಿಡ ತಗೊಂಡಿದ್ದವರು ಅವರು ಗ್ರೋ ಬ್ಯಾಗಲ್ಲಿ ನೆಟ್ಟಿದ್ದಾರೆ. ಅದರಲ್ಲಿ ಹೂವು ಸಹ ಬಿಟ್ಟಿದೆ ನೋಡಿ. ಎಷ್ಟು ಚೆನ್ನಾಗಿ ಸೆಟ್ಟಾಗಿ ಅದರಲ್ಲಿ ಎಷ್ಟು ಚೆನ್ನಾಗಿ ಹೂವು ಸಹ ಬಂದಿದೆ. ಪ್ಯಾಕಿಂಗ್ ಬಗ್ಗೆ ನನಗೆ ಹೇಳ್ತಿದ್ರಲ್ಲ ಪಾಪ, ನೋಡಿ ಇವರು ಅದು ಗಿಡದ ಫೋಟೋ ಪಕ್ಕದಲ್ಲೇ ಪ್ಯಾಕಿಂಗ್ದು ವಿಡಿಯೋ ಹಾಕಿದ್ದಾರೆ. ನೋಡದೇ ಇದ್ದವರು ಇದು ನೋಡ್ಕೊಳ್ಳಿ. ನನಗೇನೋ ಹೇಳ್ತಿದ್ರಲ್ಲ, ನೋಡ್ಕೊಳ್ಳಿ. ನೋಡಿ ಕೋತಿಗಳೆಲ್ಲ ಹೋಗೋ ತನಕ ಗಾರ್ಡನಲ್ಲೇ ಇದ್ದು ಇವತ್ತು ಕಸ ಎಲ್ಲ ಗುಡಿಸಿ ಗಿಡಗಳೆಲ್ಲ ಜೋಡಿಸಿ ಸ್ವಲ್ಪ ಇವಾಗ ಹೂವೆಲ್ಲನೂ ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ಅಂದರೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಸ್ವಲ್ಪ ಹೂವೆಲ್ಲ ಹಾರ್ವೆಸ್ಟ್ ಮಾಡಿಕೊಂಡು ಇವತ್ತು ಮನೆ ಕೆಲಸನೇ ಆಯಿತು. ಕೋತಿಗಳು ಹೋದ್ಮೇಲಂತೂ ನಾನು ಗಾರ್ಡನಿಗೆ ಬರಲೇ ಇಲ್ಲ, ಬರೀ ಮನೆ ಕೆಲಸನೇ ಆಯಿತು. ಇನ್ನು ನೋಡಿ ಇದು ಸಿಂಗಲ್ ಪೇಟಲು, ಅಂದರೆ ಸುಗಂಧರಾಜ ಹೂವು. ಇದು ಸಿಂಗಲ್ ಪೇಟಲು. ನಿಮಗೆ ಈ ವಿಡಿಯೋದಲ್ಲಿ ಸಿಂಗಲು ಡಬಲು ಎರಡೂ ಹಾಕಿದ್ದೀನಿ. ಬೇಕು ಅನ್ನೋರು ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ಬುಕ್ ಮಾಡ್ಕೊಳ್ಳಿ. ನೋಡಿ ಇನ್ನು ಇವತ್ತು ಇಷ್ಟು ಹೂ ಸಿಕ್ಕಿದೆ. ಅಂದರೆ ಸ್ವಲ್ಪ ನಾನು ವೀಳ್ಯದೆಲೆ ಎಲ್ಲ ಹಾರ್ವೆಸ್ಟ್ ಮಾಡಿದ್ದೀನಿ, ಕಳ್ಸೋಕ್ಕೆ ಬೇಕಲ್ಲ ಅಂದ್ಬಿಟ್ಟು ಹಾರ್ವೆಸ್ಟ್ ಮಾಡಿದ್ದೀನಿ. ಇನ್ನು ನೋಡಿ ಇದೊಂದು 3-4 ದಿನದ್ದು ಹೂವೆಲ್ಲನೂ ಹಾರ್ವೆಸ್ಟ್ ಮಾಡಿ ಸ್ಟೋರ್ ಮಾಡಿ ಇಟ್ಟಿದ್ದೆ. ಅಂದರೆ ನಾನು ಡೈಲಿ ಕಟ್ಟೋದಿಲ್ಲ, ಯಾಕೆಂದರೆ ನನಗೆ ಸಮಯನೂ ಇರೋದಿಲ್ಲ ಕಟ್ಟೋಕ್ಕೆ. ಹಾಗಾಗಿ ಏನು ಡೈಲಿ ಕಟ್ಟೋದಿಲ್ಲ. ನೋಡಿ ಇವತ್ತಿದೆಲ್ಲ ಕಟ್ಟಬೇಕು. ಇಷ್ಟೆಲ್ಲ ಹೂ ಕಟ್ಟೋಷ್ಟರೊಳಗೆ ನನಗೆ 2 ವಾರ ಆಯಿತು. ಯಾಕೆಂದರೆ ಬೇಗ ನನಗೆ ಹೂವೆಲ್ಲ ಕಟ್ಟೋಕ್ಕೆ ಬರೋದಿಲ್ಲ. ಹಾಗಾಗಿ ಹೆಂಗೋ ಪೂಜೆಗೆ ಬೇಕಲ್ಲ ಇವತ್ತು ಅಂದ್ಬಿಟ್ಟು ಕಟ್ಟಿದ್ದೀನಿ. ನೋಡಿ ಇಷ್ಟೆಲ್ಲ ಆಯಿತು. ಮಲ್ಲೆ ಹೂವು, ಮಲ್ಲಿಗೆ ಹೂವು ಮತ್ತು ಕನಕಾಂಬರ ಇಷ್ಟೆಲ್ಲ ಹೂ ಕಟ್ಟಿದ್ದೀನಿ. ಇನ್ನು ಹೂವೆಲ್ಲ ಕಟ್ಟಿ ನೋಡಿ ಪೂಜೆ ಎಲ್ಲ ಆಯಿತು. ಇವಾಗ ನೋಡಿ ಇಷ್ಟೆಲ್ಲ ಹೂ ಸಿಕ್ಕಿದೆ ನಮ್ಮ ಗಾರ್ಡನ್ದೆ. ಇಷ್ಟೆಲ್ಲ ಹೂ ಸಿಕ್ಕಿದೆ. ಮಲ್ಲಿಗೆ ಹೂವು, ಮಲ್ಲೆ ಹೂವು, ಕನಕಾಂಬರ ಹೂ ಕಟ್ಟಿದ್ದು ನಾಳೆ ಶನಿವಾರಕ್ಕೆ ಬೇಕಲ್ಲ ಅಂದ್ಬಿಟ್ಟು ಸ್ವಲ್ಪ ತೆಗೆದಿಟ್ಟಿದ್ದೀನಿ. ಇನ್ನು ಮಲ್ಲಿಗೆ ಹೂವು, ಮಲ್ಲೆ ಹೂವು ಅಂತೂ ಫುಲ್ ಹಾಕಿದ್ದೀನಿ. ಸ್ವಲ್ಪ ಸ್ಫಟಿಕ ಹೂವು ಇದೆಲ್ಲ ಹಾಕಿ ಕಟ್ಟಿ ಪೂಜೆಗೆ ಇಟ್ಟಿದ್ದೀನಿ. ಇವತ್ತು ತಿಂಡಿನೇ ತಿಂದಿಲ್ಲ. ಬಂದು ಕೋತಿ ಎಲ್ಲ ಹೋದ್ಮೇಲೆ ಬಂದು ನಾನು ಒಂದು ಗ್ಲಾಸ್ ಟೀ ಮಾಡ್ಕೊಂಡು ಕುಡಿದು ಉಪವಾಸ ಇದ್ದು ವಾರ ಮಾಡಿದ್ದೀನಿ. ಇವತ್ತು ಉಪವಾಸ ಇದ್ದು ವಾರ ಮಾಡಬೇಕು ಅಂತ ಇತ್ತೋ ಏನೋ ಗೊತ್ತಿಲ್ಲ, ಹಾಗಾಗಿ ಉಪವಾಸ ಇದ್ದೇ ವಾರ ಮಾಡಿದ್ದೀನಿ. ನಾನು ನಂಬಿರೋದು ನನ್ನ ಮನೆ ದೇವರು ಮುಳ್ಕಟ್ಟಮ್ಮ ಮತ್ತು ರಾಯರು. ಇವ್ರು ನನ್ನ ಜೊತೆ ಇರೋವಾಗ ನನಗೇನಕ್ಕೆ ಭಯ? ಇವ್ರು ನನ್ನ ಜೊತೆ ಇತ್ತು ಅಂದರೆ ನನಗೆ ಯಾವ ಕಷ್ಟನೂ ಇರೋದಿಲ್ಲ, ನನಗೆ ಯಾವ ಭಯನೂ ಇರೋದಿಲ್ಲ. ಧೈರ್ಯವಾಗಿದ್ದೀನಿ ನಾನು ಯಾವುದಕ್ಕೂ ಏನೋ ತಲೆನೇ ಕೆಡ್ಸ್ಕೊಳಕ್ಕೆ ಹೋಗೋದು. ಭಗವಂತ ಒಂದು ಲೆಕ್ಕಾಚಾರ ಹಾಕಿಟ್ಟಿರ್ತಾನೆ. ಅವನ ಲೆಕ್ಕಾಚಾರದ ಮುಂದೆ ನಾವೇನು ಅಲ್ಲ ಅಲ್ವಾ. ಇವರು ನನ್ನ ಜೊತೆಗಿದ್ದರೆ ಸಾಕು, ತಲೆ ಕೆಡ್ಸ್ಕೊಳಕ್ಕೆ ಹೋಗೋದಿಲ್ಲ. ನೋಡಿ ಈ ವಾರ ಎಲ್ಲ ಮುಗಿಸಿ ನಾನು ಇವಾಗ ಗಾರ್ಡನಿಗೆ ಬಂದಿದ್ದೀನಿ. ಅಂದರೆ 5:30 ಆಗಿದೆ. ನೀರು ಹಾಕೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ಇವತ್ತು ಗಾರ್ಡನ್ನಲ್ಲಿ ಏನೂ ಕೆಲಸ ಇಲ್ಲ, ಬರೀ ಇವತ್ತು ಮನೆ ಕೆಲಸನೇ ಆಗೋಯ್ತು. ಹಾಗಾಗಿ ಇವಾಗ ನೀರು ಹಾಕ್ಬಿಟ್ಟು ಗಿಡಗಳಿಗೆ ಸ್ವಲ್ಪ ಮಳ್ಳೆ ಹೂವಿನ ಮೊಗ್ಗೆಲ್ಲನೂ ಕುಯ್ಕೊಂಡು ಹೋಗಬೇಕು. ಬೆಳಗ್ಗೆ ಟೈಮ್ ಕೂದರೆ ಅದು ಹೂ ಕಟ್ಟೋಕ್ಕೆ ಆಗೋದಿಲ್ಲ. ಹಂಗಾಗಿ ಮೊಗ್ಗಲ್ಲಿ ಕುಯ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನೀವು ಮಳ್ಳೆ ಹೂ ಕುಯ್ಬೇಕು ಅಂದರೆ ಸಂಜೆ ಟೈಮೇ ಕುಯ್ಕೊಳ್ಳಿ. ಇನ್ನು ಜಾನಿ ನೋಡಿ ಅಲ್ಲೊಂದು ಬಾಟ್ಲು ಬಿದ್ದಿತ್ತು, ಆ ಬಾಟ್ಲು ಕೊಟ್ಟೆ. ಅವನು ಯಾವ ರೀತಿ ಕ್ಯಾಚ್ ಹಿಡಿತಾನೆ ಅಂದರೆ, ಈ ನಾವು ಬಾಲ್ನ ಮೇಲೆ ಎಸ್ಬಿಟ್ಟು ಕ್ಯಾಚ್ ಹಿಡಿತೀವಿ ನೋಡಿ, ಆ ಥರ ಕ್ಯಾಚ್ ಹಿಡಿಯೋಕೆ ಹೋಗ್ತಾನೆ. ನೋಡಿ ಅಲ್ಲಿ ಆ ಬಾಟ್ಲು ಯಾವ ರೀತಿ ಮಾಡಿಟ್ಟಿರೋ. ಇವತ್ತು ಯಾವ್ಯಾವ ಕಲರು ದಾಸವಾಳಗಳಿದೆ ಅಂತ ನೋಡೋಣ ಬನ್ನಿ. ನೋಡಿ ಇದು ತುಂಬ ಚೆನ್ನಾಗಿದೆ ಕಲರ್ ಅಂತೂ. ಅದು ಒಂದೇ ಗಿಡ ಇರೋದು, ಇದು ಒಂದೇ ಗಿಡ ಇರೋದು. ಬೇಕು ಅನ್ನೋರು ಬೇಗ ಬುಕ್ ಮಾಡ್ಕೊಳ್ಳಿ. ಇನ್ನು ಇದು ಸಿಂಗಲ್ ಪೆಟಲ್ಲು ಸುಗಂಧರಾಜ ಹೂವು, ಮತ್ತು ನಿಮಗೆ 3 ಎಳೆದಲ್ಲೂ ಇದೆ, ಸಿಂಗಲಲ್ಲೂ ಇದೆ. ಯಾವುದು ಬೇಕು ಅದನ್ನು ಬುಕ್ ಮಾಡ್ಕೊಳ್ಳಿ. ಇನ್ನು ಈ ಕಲರಲ್ಲೂ ಅಷ್ಟೇ ಒಂದೇ ಗಿಡ
ಇರೋದು. ಬೇಕು ಅನ್ನೋರು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಕಲ್ಲರ್ಗಳಂತೂ ತುಂಬ ಚೆನ್ನಾಗಿದೆ, ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಇನ್ನು ಇದು ಡಬಲ್ ಪೆಟಲು ಅಂದರೆ ಪಿಂಕು ಖಾಲಿ ಆಯಿತು, ಪಿಂಕ್ ಇಲ್ಲ, ಹಂಗಾಗಿ ಈ ಕಲರಲ್ಲಿದ್ದಾವೆ. ಇನ್ನು ಕರಿಬೇವಿನ ಗಿಡಗಳು ಇದ್ದಾವೆ. ಕರಿಬೇವಂತೂ ತುಂಬಾ ಚೆನ್ನಾಗಿದೆ. ಅದರಲ್ಲೂ ಇದು ಚಿಕ್ಕ ಚಿಕ್ಕ ಗಿಡ ಚೆನ್ನಾಗಿದೆ. ನಾವು ಟೆರೆಸಲ್ಲಿ ಬೆಳೆಯೋರಿಗೆ ತುಂಬಾ ಅನುಕೂಲ ಈ ಥರ ಚಿಕ್ಕ ಗಿಡಗಳೆಲ್ಲ. ಬೇಕು ಅನ್ನೋರು ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ಬುಕ್ ಮಾಡ್ಕೊಳ್ಳಿ. ಇನ್ನು ಮಳ್ಳೆ ಗಿಡನೂ ಅಷ್ಟೇ ಎಲ್ಲ ಖಾಲಿ ಆಯಿತು, 2 ಗಿಡ ಇರೋದು. ಬೇಕು ಅನ್ನೋರು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಮಳ್ಳೆ ಹೂವಂತೂ ತುಂಬ ಚೆನ್ನಾಗಿ ಹೂವು ಬಿಡುತ್ತೆ. ಇವಾಗ ತೆಗೆದು ನೀವು ಹಾಕೊಂತು ಅಂದರೆ ತುಂಬ ಚೆನ್ನಾಗಿ ಹೂವೆಲ್ಲನೂ ಸಹ ಬರುತ್ತೆ. ಇನ್ನು ಇವೆಲ್ಲ ಅಷ್ಟೇ ಒಂದೊಂದೇ ಗಿಡ ಇರೋದು, ಎಲ್ಲ ಖಾಲಿ ಆಯಿತು. ಹಂಗಾಗಿ ಬೇಕು ಅನ್ನೋರು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಕಲ್ಲರ್ಗಳಂತೂ ನೋಡಿ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ. ಹೆಣ್ಣುಗಳಿಗೆ ಒಂದು ರೀತಿ ಹಬ್ಬ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಇಷ್ಟೊಂದು ಕಲ್ಲರು ತುಂಬ ಚೆನ್ನಾಗಿರುತ್ತಲ್ಲ, ನೋಡೋಕ್ಕಂತ 2 ಕಣ್ಣೇ ಸಾಲೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಇನ್ನು ಇದು ರೆಡ್ಡು, ಅದರಲ್ಲೂ ಎಷ್ಟು ದೊಡ್ಡ ದೊಡ್ಡ ಸೈಜಲ್ಲೆಲ್ಲ ಹೂ ಬರುತ್ತೆ. ಇನ್ನು ಇದು ಪರ್ಪಲ್ಲು, ಸೈಜು ದೊಡ್ಡದು ಬರಬೇಕು ಅಂದ್ರೂ ಅಷ್ಟೇ ನಾವು ಮಾಡೋ ಕೇರ್ ಮೇಲೆ ಅವು ಡಿಪೆಂಡ್ ಆಗಿರುತ್ತೆ. ಇನ್ನು ಇದು ಹಳದಿದು ಡಬಲ್ ಪೆಟಲು, ಇದು ಅಷ್ಟೇ ಖಾಲಿ ಆಯಿತು, ಇನ್ನು ಒಂದೇ ಗಿಡ ಇರೋದು. ಇನ್ನು ಇದು ಅಷ್ಟೇ ತುಂಬ ಚೆನ್ನಾಗಿ ಹೂವು ಬಿಡುತ್ತೆ. ಇದಂತೂ ಗೊಂಚಲು ಗೊಂಚಲು ಹೂವು. ಇದು ಅಷ್ಟೇ ಒಂದು ಎಲ್ಲ ಕಲರಲ್ಲೂ ಒಂದೊಂದೇ ಗಿಡ ಇರೋದು. ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ಇದು ಮೆರೂನು, ರೆಡ್ ಅಲ್ಲ, ಇದು ಮೆರೂನು, ತುಂಬ ಚೆನ್ನಾಗಿದೆ. ಎಷ್ಟು ದೊಡ್ಡ ದೊಡ್ಡ ಸೈಜಲ್ಲಿ ಹೂ ಬರುತ್ತೆ ಅಂದರೆ. ಇನ್ನು ಇದು ಪಿಂಕ್ದು ಮೊಗ್ಗಿರುತ್ತಲ್ಲ ಕಾಕ್ಟ, ಅದು. ಇನ್ನು ಇದು ಈ ಥರ ಒಂದಿದೆ. ಎಲ್ಲ ಒಂದೊಂದೇ ಗಿಡ ಇರೋದು. ಮಳ್ಳೆ ಗಿಡ, ಮಲ್ಲಿಗೆ ಗಿಡ, ಕಾಕ್ಟ ಗಿಡ ಎಲ್ಲ ಒಂದೊಂದೇ ಗಿಡ ಇರೋದು, ಎಲ್ಲ ಖಾಲಿಯಾಗಿದ್ದಾವೆ. ಬೇಕು ಅನ್ನೋರು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಮಲ್ಲಿಗೆ ಹೂದ ಬಗ್ಗೆ ಅಂತೂ ಹೇಳಂಗೆ ಇಲ್ಲ. ಗಾರ್ಡನಿಗೆ ಹೋಗ್ತು ಅಂದರೆ ಒಳ್ಳೆ ಘಮ ಘಮ ಅಂತಿರುತ್ತೆ. ಇನ್ನು ಈ ಸ್ಫಟಿಕ ಗಿಡದಲ್ಲೂ ಅಷ್ಟೇ ಬ್ಲೂ ಇದೆ, ಮತ್ತು ಇದು ಗಣೇಶ ಕಲರು. ಗಣೇಶ ಕಲರು ಅಂದರೆ ಯಾವ ಕಲರು ಅಂತ ಕೇಳ್ತಿದ್ರಲ್ಲ, ನೋಡಿ ಇದೆ. ಅದು ಒಂದೇ ಒಂದು ಹೂ ತೋರಿಸ್ತಿದ್ದೀನಿ ನೋಡಿ, ಇದೇ ಗಣೇಶ ಕಲರು. ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ಗುಲಾಬಿನಲ್ಲೂ 2 ಕಲರ್ ಇರೋದು ನೋಡಿ, ಇದನ್ನೇ ಗಣೇಶ ಕಲರು ಅನ್ನೋದು. ಹಂಗಾಗಿ ಈ ಕಲರಲ್ಲಿ ಒಂದಿದೆ, ಇನ್ನು ಆರೆಂಜಲ್ಲಿ ಒಂದಿದೆ. 2 ಗಿಡ ಇರೋದು, ಅಂದರೆ ಒಂದೊಂದು ಕಲರಲ್ಲೂ ಒಂದೊಂದೇ ಗಿಡ ಇರೋದು. ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.